ಪ್ರಪಂಚನೇ ಇನ್ನು ನಿದ್ರೆಯಲ್ಲಿರುವ ಸಮಯ ಇರುತ್ತದೆ. ಆದರೆ ತಿರುಮಲದಲ್ಲಿ 7 ಬೆಟ್ಟಗಳ ಮೇಲೆ ಹೊಸ ದಿನ ಆರಂಭವಾಗುತ್ತದೆ. ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ಶಾಂತಿಯುತವಾಗಿರುತ್ತದೆ. ಮುಂಜಾನೆ 2:15 ಸಮಯದಲ್ಲಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ನಿದ್ರೆಯಿಂದ ಪ್ರೀತಿಯಿಂದ ಎಬ್ಬಿಸುವ ಸೇವೆ ಯಾವುದಪ್ಪ ಅಂದರೆ ಸುಪ್ರಭಾತ ಸೇವೆ. ಸುಪ್ರಭಾತ ಅಂದರೆ ನಿಮಗೆಲ್ಲ ಗೊತ್ತು, ಶುಭೋದಯ ಅಥವಾ ದೇವರನ್ನು ಪ್ರೀತಿಯಿಂದ ಎಬ್ಬಿಸುವುದು ಎಂಬ ಅರ್ಥ. ತಿರುಮಲದಲ್ಲಿ ಪ್ರತಿದಿನ ನಡೆಯುವ ಮೊದಲ ಹಾಗೂ ಅತ್ಯಂತ ಪವಿತ್ರ ಸೇವೆ ಸುಪ್ರಭಾತ ಸೇವೆ. ಯಾಕೆ ಪವಿತ್ರ ಸೇವೆ ಅಂತಂದರೆ, ನೀವು ಎಲ್ಲವನ್ನು ನೋಡ್ತೀರಾ. ಬೆಳಿಗ್ಗೆ ಎಂಕಪ್ಪನ ಎಬ್ಬಿಸೋದು ಅಂತಂದರೆ ಇಷ್ಟು ಮಾತಲ್ಲ ಅದು. ಅದಾದ್ಮೇಲೆ ನೀವು ಎಂಕಪ್ಪನ ತುಂಬಾ ಹತ್ತಿರದಿಂದ ನೋಡ್ತೀರಾ ಅಂತಲೇ ಹೇಳ್ಬೋದು. ಈ ಸೇವೆ ಸಿಕ್ಕರೆ ಮಾತ್ರ ತುಂಬ ಹತ್ತಿರದಿಂದ ನೋಡ್ತೀರಾ. ಸುಪ್ರಭಾತ ಸೇವೆಯಲ್ಲಿ ಒಟ್ಟು 70 ಶ್ಲೋಕಗಳಿದೆ. ಆ ಶ್ಲೋಕಗಳಲ್ಲಿ ಸುಪ್ರಭಾತಮು, ಸ್ತೋತ್ರಮು, ಪ್ರಪತಿ, ಮಂಗಳಾಶನಂ ಅಂತ ಈ ಥರ ಎಲ್ಲ ಶ್ಲೋಕಗಳನ್ನೆಲ್ಲ ಅಲ್ಲಿ ಪಠಿಸ್ತಾರೆ ಬೆಳಿಗ್ಗೆ. ಅದಾದಮೇಲೆ ಸುಪ್ರಭಾತ ಸೇವೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಫಸ್ಟ್ ನೋಡೋದಾದರೆ, ಫಸ್ಟು ದೇವಾಲಯದ ಬಾಗಿಲುಗಳನ್ನು ತೆರೀತಾರೆ. ಹಿಂದಿನ ದಿನ ರಾತ್ರಿ ಏಕಾಂತ ಸೇವೆ ಮುಗಿದ ನಂತರ ದೇವಾಲಯದ ಒಳಭಾಗವನ್ನು ಮುಚ್ಚಿರ್ತಾರಲ್ವ, ಮೇನ್ ಡೋರ್ನ ಕ್ಲೋಸ್ ಮಾಡಿರ್ತಾರೆ. ಸೊ ಬೆಳಿಗ್ಗೆ 2:00 ಅದು ಬಾಗಿಲನ್ನ ಒಬ್ಬರೇ ತೆಗಿಯೋಕ್ಕಾಗಲ್ಲ. ಅರ್ಚಕರಾಗಿರ್ಬೋದು, GR ಸ್ವಾಮಿಗಳು, ದೇವಸ್ಥಾನ ಅಧಿಕಾರಿಗಳೆಲ್ಲ ಬಂದರೆ ಮಾತ್ರ ಆ ಗೇಟ್ ಓಪನ್ ಆಗತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಬಂಗಾರು ವಾಕಿಲಿ, ನೀವೇನು ರೆಗ್ಯುಲರ್ ಆಗಿ ದರ್ಶನ ತೊಗೊತೀರಲ್ವ, ಒಂದು ಬಾಗಿಲಿಂದ ಎಂಟ್ರಿ ಆಗ್ತಿರಲ್ವ, ಅದಕ್ಕೆ ಬಂಗಾರು ವಾಕಿಲಿ ಎಂಬ ಹೆಸರಿದೆ. ಅಲ್ಲಿ ಎಲ್ಲರೂ ಸೇರ್ತಾರೆ. ನಿಮಗೆ ಸುಪ್ರಭಾತ ಸೇವೆ ಸಿಕ್ಕಿದ್ರೆ ಅಲ್ಲೇ ಸೇರಿರ್ತೀರ. ಅಲ್ಲಿ ಸುಪ್ರಭಾತ ಪಾರಾಯಣ ಸ್ಟಾರ್ಟ್ ಆಗುತ್ತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂಬ ಶ್ಲೋಕ ನೀವು ಕೇಳಿರ್ತೀರ. ಅದು ಅಲ್ಲಿ ಪಠನೆ ಆಗತ್ತದೆ ಮುಂಜಾನೆ 3 ಗಂಟೆ ಅನ್ನೋಷ್ಟೊತ್ತಿಗೆ. ನೀವು ಹೊರಗಡೆ ಇದ್ರೂ ಕೂಡ ಅದನ್ನು ಕೇಳಿಸ್ಕೋಬಹುದು. ಸುಪ್ರಭಾತ ಪಾರಾಯಣ ಎಲ್ಲ ಆಗುತ್ತದೆ. ಅದೆಲ್ಲ ಆದಮೇಲೆ ಅನ್ನಮಾಚಾರ್ಯರ ವಂಶಸ್ಥರ ಕೀರ್ತನೆ, ಆದರೆ ವಂಶಸ್ಥರಿಂದ ಬಂದಿರತಕ್ಕಂಥ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಸಂಕೀರ್ತನೆಯನ್ನು ಅಲ್ಲಿ ಹೇಳಲಾಗುತ್ತದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಭೋಗ ಶ್ರೀನಿವಾಸ ಮೂರ್ತಿಯ ಸೇವೆ. ರಾತ್ರಿ ಶಯನ ಮಂದಿರದಲ್ಲಿ ಅಂದರೆ ರಾತ್ರಿ ಮಲಗಿರ್ತಾರಲ್ವ, ವಿರಾಜಮಾನವಾಗಿರುವ ಭೋಗ ಶ್ರೀನಿವಾಸ ಮೂರ್ತಿಯನ್ನು ಮತ್ತೆ ಗರ್ಭಗುಡಿಗೆ ಕರೆದುಕೊಂಡು ಹೋಗಲಾಗುತ್ತದೆ. ಮಲಗಿರೋರನ್ನ ಮತ್ತೆ ವಾಪಸ್ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ಶ್ರೀವಾರಿಯ ದಿನನಿತ್ಯದ ಪೂಜೆಗಳೇನಿರುತ್ತಲ್ಲ ಅವೆಲ್ಲ ಸ್ಟಾರ್ಟ್ ಆಗುತ್ತದೆ. ಅದೆಲ್ಲ ಆದಮೇಲೆ ಬಂಗಾರು ವಾಕಿಲಿಯನ್ನು ತೆರೀತಾರೆ. ನೆಕ್ಸ್ಟ್ ಅದಾದ ತಕ್ಷಣ ನಿಮ್ದೇನು ಬಂಗಾರು ವಾಕಿಲಿ ಇರುತ್ತಲ್ವ ಅದನ್ನು ಓಪನ್ ಮಾಡ್ತಾ ಹೋಗ್ತಾರೆ. ಅದನ್ನು ಓಪನ್ ಮಾಡಿದ ತಕ್ಷಣ ಅದನ್ನು ನೋಡುವುದೇ ಭಕ್ತರಿಗೆ ಒಂದು ಪುಣ್ಯದ ಸಂಗತಿ ಅಂತಲೇ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಅದು ಎಲ್ಲರಿಗೂ ಸಿಗಲ್ಲ. ಬಾಗಿಲನ್ನು ಓಪನ್ ಮಾಡೋದು ನೋಡೋದು ಅಷ್ಟು ಈಸಿ ಮಾತಲ್ಲ. ಅದಾದಮೇಲೆ ನಿಮಗೆ ಫಸ್ಟ್ ದರ್ಶನ ನಿಮಗೆ ಸಿಗೋದು. ಸುಪ್ರಭಾತ ಅಂದರೆ ಹೇಳಿದ್ದಲ್ಲ, ಎಬ್ಸೋದು. ಫಸ್ಟ್ ದರ್ಶನ ನಿಮಗೆ ಸಿಗತ್ತೆ. ಎಂಕಪ್ಪನ ಫಸ್ಟಾಗಿ ನೀವು ನೋಡಬಹುದು. ಇದೆಲ್ಲ ಆದಮೇಲೆ ಯಾವ ಪೂಜೆಗಳಿದೆ ಅಂತ ನೋಡೋದಾದರೆ, ತೋಮಾಲ ಸೇವೆ ಆಗಿರ್ಬೋದು, ಕೊಲುವು ಆಗಿರ್ಬೋದು, ಪಂಚಾಂಗ ಶ್ರವಣ, ಸಹಸ್ರನಾಮ ಅರ್ಚನೆ, ಇವೆಲ್ಲ ಇದು ಸುಪ್ರಭಾತ ಸೇವೆ ಆದಮೇಲೆ ಆಗತ್ತೆ. ಧನುರ್ಮಾಸದಲ್ಲಿ ಸುಪ್ರಭಾತ ಸೇವೆ ಇರುವುದಿಲ್ಲ, ಆಯಿತಾ. ಇದೆಲ್ಲ ಬರೀ ನಾರ್ಮಲ್ ಡೇಸ್ ಮಾತ್ರ. ಧನುರ್ಮಾಸದಲ್ಲಿ ಸುಪ್ರಭಾತ ಇರೋದಿಲ್ಲ. ಸುಪ್ರಭಾತ ಸೇವೆಯ ಟಿಕೆಟನ್ನು ಹೇಗೆ ಬುಕ್ ಮಾಡಬೇಕು, ಹೇಗೆ ಸಿಗತ್ತೆ, ನಾವು ದುಡ್ಡು ಕೊಟ್ಟರೆ ಸುಪ್ರಭಾತ ಸಿಗತ್ತಾ ಅಂತಂದರೆ ಇಲ್ಲ, ಖಂಡಿತ ಇಲ್ಲ. ಸುಪ್ರಭಾತ ಸೇವೆ ಸಿಗಬೇಕು ಅಂದರೆ ನೀವು ಈ ಡಿಪ್ ಅಂತ ಇರುತ್ತೆ, ಅಂದರೆ ಎಲೆಕ್ಟ್ರಾನಿಕ್ ಡಿಪ್, ಲಕ್ಕಿ ಡಿಪ್ ಅಂತ ಏನು ಹೇಳ್ತೀವಿ, ಆ ಥರ ಒಂದು ಡಿಪ್ ಇರುತ್ತೆ. ಆ ಡಿಪ್ಪಲ್ಲಿ ನೀವು ಸೆಲೆಕ್ಟ್ ಆದರೆ ಮಾತ್ರ ನೀವು ಸುಪ್ರಭಾತ ಸೇವೆಗೆ ಹೋಗ್ತೀರಾ. ಪ್ರತಿ ತಿಂಗಳು ಎಲೆಕ್ಟ್ರಾನಿಕ್ ಡಿಪ್, ಲಕ್ಕಿ ಡಿಪ್ನ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬಹುದು. TTDಯ ಆ್ಯಪಲ್ಲಿ ಅಥವಾ TTDಯ ವೆಬ್ಸೈಟಲ್ಲಿ ಹಾಕ್ತೀರಾ. ಈ ಡಿಪ್ ಅಂತಂದರೆ ಏನು ಅಂತಂದರೆ ಲಕ್ಕಿ ಡಿಪ್ಪು, ಆಯಿತಾ. ಅರ್ಜಿತ ಸೇವೆ ಅಥವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡಾದ್ಮೇಲೆ ಸುಪ್ರಭಾತ ಸೇವೆ, ಬೇರೆ ಬೇರೆ ಸೇವೆ ಇರುತ್ತೆ ಅಲ್ಲಿ. ತೋಮಾಲ ಸೇವೆ ಅಂತೆಲ್ಲ ಬೇರೆ ಬೇರೆ ಇರುತ್ತೆ. ನಿಜ ಪಾದದರ್ಶನ, ನೀವಲ್ಲಿ ಸುಪ್ರಭಾತ ಸೇವೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ಡೇಟ್ ಬೇಕಂತ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸೆಲೆಕ್ಟ್ ಮಾಡ್ಕೊತೀರಾ. ಬಟ್ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ. ಅದೆಲ್ಲ ಆದಮೇಲೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ನೀವು ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ಸುಪ್ರಭಾತ ಸೇವೆ, ಈ ಡೇಟಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಬರುತ್ತೆ. ಯಾವಾಗ ಇದು ಓಪನ್ ಆಗುತ್ತೆ, ನೋಂದಣಿ ಯಾವಾಗ ಓಪನ್ ಆಗುತ್ತೆ ಅಂದರೆ ಪ್ರತಿ ತಿಂಗಳು 18ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುತ್ತೆ. ನೆಕ್ಸ್ಟ್ 20ನೇ ತಾರೀಕುವರೆಗೂ ಇರುತ್ತೆ, ಅದು ಬೆಳಿಗ್ಗೆ 10 ಗಂಟೆವರೆಗೂ. ಸೊ ನೀವು 3 ದಿನದಲ್ಲಿ ಯಾವಾಗಾದರೂ ಸಬ್ಮಿಟ್ ಮಾಡ್ಬೋದು. 20ನೇ ತಾರೀಕೆ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೆಲೆಕ್ಟ್ ಆಗಿದ್ರೆ ಬರ್ತೀರಾ, ಇಲ್ಲ ಅಂದರೆ ಬ್ಯಾಡ್ ಲಕ್, ಸಿಗೋದಿಲ್ಲ. ಟಿಕೆಟ್ ಸಿಗುವುದು ಎಷ್ಟು ಕಷ್ಟ, ಆರಾಮಾಗಿ ಸಿಗ್ಬೋದು ಅಂದರೆ ನೋವೇ. ಯಾಕಂದರೆ ಲಕ್ಷಾಂತರ ಭಕ್ತರ ಹಾಕಿರ್ತಾರೆ. ಬಟ್ ಅಲ್ಲಿ 1 ಮಂತಿಂದ ಏನಿರುತ್ತೆ, ಭಾಳ ಕಮ್ಮಿ ಜನ, 200-300 ಜನ ಮಾತ್ರ ಅವರು ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸಿಗೋದು ತುಂಬಾ ಕಷ್ಟ. ನೀವು ಆಫ್ಲೈನಲ್ಲಿ ಕೂಡ CROದಲ್ಲಿ ಹೋಗ್ಬಿಟ್ಟು ಹಾಕ್ಬೋದು. ಅಲ್ಲಿದ್ದರೆ ನೀವು ತಿರುಪತಿಯಲ್ಲಿದ್ದರೆ ಹೋಗಿ ಹಾಕ್ಬೋದು. ಇಲ್ಲ ಆನ್ಲೈನಲ್ಲಿ ಪ್ರತಿ ತಿಂಗಳು ಹಾಕ್ತಾಯಿರಿ. ನಿಮಗೆ ಗೊತ್ತಿಲ್ಲ, ದಿನಗಳೆಲ್ಲ, ಕೆಲವೊಬ್ಬರು ತುಂಬಾ 5-6 ವರ್ಷಗಳಿಂದ ಹಾಕ್ತಿದ್ದಾರೆ, ಇನ್ನೂವರೆಗೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟ ಸಿಗೋದು. ನಿಮಗೆ ಎಂಕಪ್ಪನ ಕೃಪೆ ಇದ್ದರೆ
ಗೋವಿಂದನ ಕೃಪೆ ಇದ್ದರೆ ನಿಮಗೆ ಸಿಗಬಹುದು. ಡ್ರೆಸ್ ಕೋಡ್ ಏನಿರುತ್ತದೆ ಅಂತಂದರೆ ಪುರುಷರಿಗೆ ಪಂಚೆ ಇರುತ್ತದೆ, ಮಹಿಳೆಯರಿಗೆ ಸೀರೆ ಚೂಡಿದಾರ್ ಇರುತ್ತದೆ. ಸುಪ್ರಭಾತೆ ಸೇವೆಯ ಮಹತ್ವ ನಿಮಗೆಲ್ಲ ಗೊತ್ತಾಗಿದೆ ಅನ್ಕೊಂತೀನಿ. ಹಾಕಿ ಸಿಕ್ಕರೆ ಒಳ್ಳೆಯದು.